ಎಲ್ಲರಿಗೂ ನಮಸ್ಕಾರ. ಪ್ರಜಾಕರಣಕ್ಕೆ ಸ್ವಾಗತ. ಮನೆ ಕಟ್ಟುವವರಿಗೆ ಭಾರಿ ಹೊಡೆತ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40% ಮನೆ ಸಾಮಗ್ರಿಗಳ ಮೇಲೆ ಬೆಲೆ ಏರಿಕೆ. ಕರ್ನಾಟಕದ ಪಾಲಿಗೆ ವಿಲನ್ ಆದ ದಳಪತಿ ವಿಜಯ್. ಮನೆ ಕಟ್ಟುವ ಕನಸು ಕಾಣ್ತಿರೋರಿಗೆ ಭಾರಿ ಬೆಲೆಯ ಬರೆ ಎಳೆದಿದ್ದಾರೆ ದಳಪತಿ ಸರ್ಕಾರ. ಎಂ ಸ್ಯಾಂಡ್, ಜಲ್ಲಿ, ಪಿ ಸ್ಯಾಂಡ್ ಸೇರಿದಂತೆ ಕಟ್ಟಡದ ನಿರ್ಮಾಣ ಸಾಮಗ್ರಿಗಳ ಬೆಲೆ ಒಂದೇ ವಾರದಲ್ಲಿ ಸುಮಾರು 40% ಏರಿಕೆಯಾಗಿದೆ. ಇದು ಭಾರಿ ವಿವಾದಕ್ಕೂ ಸಹ ಕಾರಣವಾಗಿದೆ. ಎಂ ಸ್ಯಾಂಡ್, ಪಿ ಸ್ಯಾಂಡ್, ಜಲ್ಲಿ, ವೇಟ್ ಮಿಕ್ಸ್ ಇವುಗಳ ಬೆಲೆ ಏರಿಕೆಯಿಂದ ಮನೆ ಕಟ್ಟುವ ಸಾಮಾನ್ಯ ಜನರ ಬಜೆಟ್ ಈಗ ದುಪ್ಪಟ್ಟಾಗಿದೆ. ಕೇವಲ ಒಂದೇ ವಾರದಲ್ಲಿ ಕೆಲವು ಕಟ್ಟಡ ಸಾಮಗ್ರಿಗಳ ಬೆಲೆ ಸುಮಾರು 40% ಏರಿಕೆಯಾಗಿರೋದು ಮಾತ್ರ ಅಲ್ಲ, ಈ ಬೆಲೆ ಏರಿಕೆಗೆ ದೊಡ್ಡ ಚರ್ಚೆ ಕಾರಣ ಆಗ್ತಿದೆ. ಉದಾಹರಣೆಗೆ, ಕಳೆದ ವಾರ ಸಿಂಗಲ್ ವಾಶ್ ಎಂ ಸ್ಯಾಂಡ್ಗೆ 600 ರೂಪಾಯಿ ಇತ್ತು, ಆದ್ರೆ ಈಗ 1500 ರೂಪಾಯಿ ಏರಿಕೆ ಆಗಿದೆ. ಪ್ರೀಮಿಯಂ ಎಂ ಸ್ಯಾಂಡ್ 700 ರೂಪಾಯಿ ಇತ್ತು, ಈಗ 1300 ರೂಪಾಯಿ ಆಗಿದೆ. ಬ್ಲ್ಯಾಕ್ ವರ್ಕ್ ಎಂ ಸ್ಯಾಂಡ್ ಕೂಡ 800 ರಿಂದ 1400 ರೂಪಾಯಿ ಆಗಿದೆ. ಪ್ಲಾಸ್ಟರಿಂಗ್ ಎಂ ಸ್ಯಾಂಡ್ 900 ರಿಂದ 1500 ರೂಪಾಯಿ ಏರಿಕೆ ಆಗಿದೆ. ನೀವೇ ಗಮನಿಸಬಹುದು ಎಷ್ಟರ ಮಟ್ಟಿಗೆ ದೊಡ್ಡ ರೀತಿಯಲ್ಲಿ ಏರಿಕೆಯಾಗಿದೆ ಅನ್ನೋದನ್ನ ನೀವೇ ಗಮನಿಸಬಹುದು. ಇನ್ನು ಪ್ರೀಮಿಯಂ ಪ್ಲಾಸ್ಟರಿಂಗ್ ಎಂ ಸ್ಯಾಂಡ್ ಕೂಡ 1000 ರೂಪಾಯಿಂದ 1600 ರೂಪಾಯಿಗೆ ಏರಿಕೆ ಆಗಿದೆ. ವೆಟ್ ಮಿಕ್ಸ್ ಕೂಡ 400 ರೂಪಾಯಿಂದ 600 ರೂಪಾಯಿಗೆ ಏರಿಕೆ ಆಗಿದೆ. ಇದರ ಪರಿಣಾಮ ಕೇವಲ ಮನೆ ಕಟ್ಟುವರಿಗೆ ಅಷ್ಟೇ ಅಲ್ಲ, ಲಾರಿ ಮಾಲೀಕರಿಗೂ, ಕನ್ಸ್ಟ್ರಕ್ಟರ್ ಕೆಲಸಗಾರರಿಗೂ, ಡೆವಲಪರ್ಸ್ಗಳಿಗೂ ಕೂಡ ಇಡೀ ನಿರ್ಮಾಣ ಕ್ಷೇತ್ರದ ಮೇಲೆಯೇ ಹೊರೆ ಬಿದ್ದಿದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡಿದಕ್ಕೆ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅವರು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಡೆವಲಪರ್ಸ್ಗಳಿಗೆ ಇಲ್ಲಿರುವಂತಹ ಸಾಮಗ್ರಿಗಳು ಸಾಲ್ತಾ ಇಲ್ಲ, ನಾವು ನಿಮ್ಗೆ ಎಲ್ಲಿ ರಫ್ತು ಮಾಡೋಕ್ಕಾಗತ್ತೆ, ಬೇಕು ಅಂತ ಹೇಳಿದ್ರೆ ದುಪ್ಪಟ್ಟು ಹಣ ಕೊಟ್ಟು ಖರೀದಿ ಮಾಡಿ. ಆದ್ರೆ ತಮಿಳುನಾಡಿನಲ್ಲೇ ಕರ್ನಾಟಕದಲ್ಲಿ ಮನೆ ನಿರ್ಮಾಣಕ್ಕೆ ಬಳಸುವಂತಹ ಆಲ್ಮೋಸ್ಟ್ ಸಾಮಗ್ರಿಗಳು ಸಿಗುತ್ತೆ. ಇನ್ನು ಕರ್ನಾಟಕದಲ್ಲಿನ ಕ್ವಾರೆ ಕೆಲಸ ಆಗಿರಬಹುದು, ಕೆಲವೊಂದು ಅನಾಹುತಗಳು ನಾವು ಕೂಡ ಇತ್ತೀಚೆಗೆ ಗಮನಿಸಿದ್ದೀವಿ. ಹಲವಾರು ಹಸುನುಗ್ಗಿದ್ದಾರೆ. ಅದಕ್ಕೋಸ್ಕರ ಈ ಮೈನಿಂಗ್ ನ ಸ್ವಲ್ಪ ದಿನಗಳ ಮಟ್ಟಿಗೆ ಕ್ಲೋಸ್ ಮಾಡಲಾಗಿದೆ. ಇದನ್ನ ಅಡ್ವಾಂಟೇಜ್ ಆಗಿ ವಿಜಯ್ ಅವರು ತೆಗೆದುಕೊಂಡ್ರೆ ಅದಂತೂ ಗೊತ್ತಿಲ್ಲ. ಆದ್ರೆ ಬರೋಬ್ಬರಿ 40% ಏರಿಕೆ ಆಗಿರೋದ್ರಂತೂ ಮನೆ ಕಟ್ಟೋರಿಗೆ ಹೊಡೆತ ಬಿದ್ದಿರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಮನೆ ಕಟ್ಟಲು ಹಣ ಉಳಿಸಿದವರಿಗೆ ಇದು ನಿಜಕ್ಕೂ ದೊಡ್ಡ ಹೊಡೆತ. ಯಾಕಂದ್ರೆ ಮನೆ ಕಟ್ಟೋದು ಅನ್ನೋದೇ ದೊಡ್ಡ ಕನಸು. ಅದು ಕನಸಿಗೋಸ್ಕರ ಲೋನ್ ಅಂತ ಹೇಳಿ ಸಾಕಷ್ಟು ಸಾಲವನ್ನ ಮಾಡಿರ್ತಾರೆ. ಈಗ ಮತ್ತಷ್ಟು ಸಾಲವನ್ನ ಮಾಡುವ ಪಾಲಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದು ನಿಜವಾಗ್ಲೂ 40% ಏರಿಕೆ ಆಗಿರೋದ್ರಿಂದ ಎಷ್ಟೊಂದು ಲಾರಿ ಮಾಲೀಕರಾಗಿರ್ಬೋದು, ಲಾರಿ ಚಾಲಕರು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಇನ್ನು ಡೆವಲಪರ್ಸ್ಗಳು ಕೂಡ ಈ ರೀತಿ ಆದ್ರೆ ತಮ್ಮ ಮನೆ ಕಟ್ಟು, ಯಾಕಂದ್ರೆ ಆಲ್ರೆಡಿ ಎಷ್ಟೊಂದು ಜನ ಅಮೌಂಟ್ ಕೂಡ ತಗೊಂಡ್ಬಿಟ್ಟಿರ್ತಾರೆ ಡೆವಲಪರ್ಸ್ಗಳು. ಇವಾಗ ಅವ್ರು ಯಾವ ರೀತಿ ಮಾಡಕ್ಕಾಗುತ್ತೆ, ಯಾಕಂದ್ರೆ 1 to double ಇವಾಗ ಅವ್ರಿಗೂ ಕೂಡ ರೇಟ್ ಆಗ್ತಾ ಹೋಗುತ್ತೆ. ಇದು ಅವರಿಗೆ ಯಾವ ರೀತಿ ಸಮಸ್ಯೆಯನ್ನ ತಂದೊಡ್ಡುತ್ತೆ. ಇದೇ ರೀತಿ ನೀವು ಸಮಸ್ಯೆಯನ್ನ ಏನಾದ್ರೂ ಅನುಭವಿಸಿದ್ದೀರಾ, ಈ ಒಂದು 2 ವಾರದಲ್ಲಿ ಏನಾದ್ರೂ ಸಮಸ್ಯೆಯನ್ನ ಅನುಭವಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ಏರಿಕೆ ಎಷ್ಟು ಮಟ್ಟಿಗೆ ಸರಿ, ಕಮೆಂಟ್ ಮಾಡಿ. ಧನ್ಯವಾದ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣವನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಧನ್ಯವಾದ.